ಹಲೋ ಹಾಯ್ ಸುಸ್ವಾಗತ ನಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೂ ಅಮೋಘ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯ್ ಮೇತ್ರಾಣಿ ನಿಮ್ಮೊಂದಿಗೆ ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೇನೆ. ಇಂದಿನ ವಿಶೇಷ ಸುದ್ದಿ ಯಾವುದು ಅಂದರೆ ಅದು ನಾವು ಎಲ್ಲರೂ ಚಪ್ಪರಿಸಿ ತಿನ್ನುವಂತ ಹೊರಗಿನ ಆಹಾರ ಪದಾರ್ಥಗಳು. ಆ ಆಹಾರ ಪದಾರ್ಥಗಳು ಯಾವುದಂದರೆ ಚಿಪ್ಸ್, ಖಾರ, ಚಕ್ಲಿ, ಸ್ವೀಟ್ಸ್ ಮತ್ತು ಬೇಕರಿಯ ಪದಾರ್ಥಗಳು. ಅವುಗಳೆಲ್ಲ ತಯಾರಾಗುವುದನ್ನು ನೀವು ನೋಡಿದರೆ ನೀವು ಅದನ್ನು ತಿನ್ನುವುದಿಲ್ಲ ಮತ್ತು ಇಂಥ ಆಹಾರ ಪದಾರ್ಥಗಳು ತಿನ್ನುವುದರಿಂದ ಆರೋಗ್ಯಕ್ಕೆ ಕೂಡ ಹಾನಿಕಾರಕ. ಹಾಗೂ ಈ ಆಹಾರ ಪದಾರ್ಥಗಳು ತಯಾರು ಮಾಡುವಂತ ಎಣ್ಣೆ ನೋಡಿದರೆ ಸುಟ್ಟಿರುವ ಇಂಜಿನ್ ಆಯಿಲ್ಗಿಂತ ಕರಗಿರುತ್ತದೆ. ಅಂತ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ಹಾರ್ಟ್ ಅಟ್ಯಾಕ್ ಆಗುವುದಂತೂ ಗ್ಯಾರಂಟಿ. ಮೊದಲು ಒಬ್ಬ ವ್ಯಕ್ತಿಯ ಆಯುಷ್ಯ 100 ವರ್ಷ ಇರುತ್ತಿತ್ತು, ನಂತರ 75 ವರ್ಷವಾಯಿತು, ಈಗ 50 ವರ್ಷಕ್ಕೆ ಬಂದು ನಿಂತಿದೆ. ಇದಕ್ಕೆ ಕಾರಣ ಇಂತಹ ಕಲಬೆರಕೆ ಆಹಾರ ಪದಾರ್ಥಗಳು ಮತ್ತು ಕೆಮಿಕಲ್ಸ್ ಎಣ್ಣೆಗಳಿಂದ. ಅದಕ್ಕಾಗಿ ಸರ್ಕಾರವು ಇಂಥ ಆಹಾರ ಪದಾರ್ಥಗಳ ಮೇಲೆ ಕಾಳಜಿ ವಹಿಸಲು ಈ 2 ಇಲಾಖೆಗಳನ್ನು ನೇಮಕ ಮಾಡಲಾಗಿದೆ. ಮೊದಲನೆಯದು FSSAI, ಇದಕ್ಕೆ ಕನ್ನಡದಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರಿ ಎಂದು ಕರೆಯುತ್ತಾರೆ. ಎರಡನೆಯದು ಹೆಲ್ತ್ ಆಫೀಸರ್. ಮಹಾನಗರ ಪಾಲಿಕೆಯಿಂದ ಹೆಲ್ತ್ ಆಫೀಸರ್ಗಳನ್ನು ನೇಮಕ ಮಾಡಿರುತ್ತಾರೆ. ಹೆಲ್ತ್ ಆಫೀಸರ್ ಇವರಿಗೆ ಆರೋಗ್ಯ ಅಧಿಕಾರಿ ಎಂದು ಕರೆಯುತ್ತಾರೆ. ಈ 2 ಅಧಿಕಾರಿಗಳ ಕೆಲಸ ಏನು ಎಂಬುದನ್ನು ಇವತ್ತು ಪ್ರತಿಯೊಬ್ಬ ಪ್ರಜೆ ತಿಳಿಯಬೇಕಾಗಿದೆ. ಇವರ ಕೆಲಸ ಏನು ಎಂಬುದನ್ನು ನಾವು ಮಾಹಿತಿ ನೀಡುತ್ತೇವೆ, ಕೇಳಿ. ಹಾಗೂ ಇದರ ಬಗ್ಗೆ ನಮ್ಮ ಎಲ್ಲ ವೀಕ್ಷಕರು ಗಮನದಲ್ಲಿ ಇಟ್ಟು ಕೇಳಬೇಕು. FSSAI ಅಧಿಕಾರಿಗಳ ಕೆಲಸ ಏನೆಂದರೆ ಎಲ್ಲಿ ಆಹಾರ ಪದಾರ್ಥಗಳು ತಯಾರು ಮಾಡುವ ಸ್ಥಳದಲ್ಲಿ ಫಿಲ್ಟರ್ ನೀರುಗಳನ್ನು ಉಪಯೋಗಿಸಬೇಕು. ಆ ಜಾಗದಲ್ಲಿ ಕೆಳಗೆ ಮ್ಯಾಟ್ಗಳನ್ನು ಹಾಕಿರಬೇಕು. ತಯಾರು ಮಾಡುವಂತ ವ್ಯಕ್ತಿಯ ತಲೆಗೆ ಟೋಪಿ ಹಾಕಿರಬೇಕು, ಬಾಯಿಗೆ ಮಾಸ್ಕ್ ಹಾಕಿರಬೇಕು, ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕಿರಬೇಕು. ಪದಾರ್ಥ ತಯಾರು ಮಾಡುವ ಸ್ಥಳವು ಧೂಳ, ಕಸ ಮತ್ತು ಕೀಟಗಳಿಂದ ಮುಕ್ತವಾಗಿರಬೇಕು ಮತ್ತು ಅಲ್ಲಿ ಸಾಂಕ್ರಾಮಿಕ ಕಾಯಿಲೆ ಇರುವರು ಕೆಲಸ ಮಾಡಬಾರದು. ತಯಾರಿಸಿದ ದಿನಾಂಕವು ಮತ್ತು ಬಳಕೆಯ ಅವಧಿ, ಪದಾರ್ಥಗಳ ಪಟ್ಟಿ ಮತ್ತು ಪೌಷ್ಟಿಕಾಂಶದ ಮಾಹಿತಿ ಇರಬೇಕು. ಈ ಎಲ್ಲ ರೂಲ್ಸ್ಗಿಂತ ಇನ್ನೊಂದು ಮುಖ್ಯ ರೂಲ್ಸ್ ಏನೆಂದರೆ ಅದು ಲ್ಯಾಬ್ ರಿಪೋರ್ಟ್. ಈ ಲ್ಯಾಬ್ ರಿಪೋರ್ಟ್ ತಯಾರಾಗುವ ಪ್ರತಿಯೊಂದು ಆಹಾರ ಪದಾರ್ಥಗಳು ತಿನ್ನುವುದಕ್ಕೆ ಯೋಗ್ಯ ಇದೆಯೋ ಅಥವಾ ಇಲ್ಲ ಅನ್ನುವುದನ್ನು ತೋರಿಸಿಕೊಡುತ್ತದೆ. ಆ ತಯಾರಾಗುವ ಪದಾರ್ಥಗಳ ಲ್ಯಾಬ್ ರಿಪೋರ್ಟ್ ಮಾಡಿಸಿ ಫ್ಯಾಕ್ಟರಿಗಳಿಗೆ, ಬೇಕರಿಗಳಿಗೆ ಹಾಗೂ ಸ್ವೀಟ್ ಅಂಗಡಿಗಳಿಗೆ ಪರವಾನಗಿ ನೀಡಬೇಕು. ಈ ಎಲ್ಲ ರೂಲ್ಸ್ಗಳು ಎಲ್ಲೇ ನಡೆಯುತ್ತಿದೆ ನೀವೇ ನೋಡಿ. ಈ ಲೈಸೆನ್ಸ್ಗಳನ್ನು ಆನ್ಲೈನ್ಗೆ ಅರ್ಜಿ ಹಾಕಿ ಪಡೆದುಕೊಳ್ಳುತ್ತಿದ್ದಾರೆ. ಈ ಎಲ್ಲ ರೂಲ್ಸ್ಗಳು ಗಾಳಿಗೆ ತೂರುತ್ತಾರೆ. ಜನರು ಬದುಕಿದರೇನು ಸತ್ತಿದರೇನು ಐ ಡೋಂಟ್ ಕೇರ್ ಎಂದು ಈ ಅಧಿಕಾರಿಗಳು ಹೇಳುತ್ತಾರೆ. ಜನರ ಆರೋಗ್ಯ ಮತ್ತು ಜೀವದ ಜೊತೆ ಆಟ ಆಡುತ್ತಿದ್ದಾರೆ. ಮುಂದೆ ಆರೋಗ್ಯ ಅಧಿಕಾರಿಗಳ ಕೆಲಸ ಏನು ಎಂಬುದನ್ನು ನೋಡೋಣ ಬನ್ನಿ. ಹೋಟೆಲ್ಗಳು, ಆಹಾರ ತಯಾರಿಕಾ ಘಟಕಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು, ಟ್ರೇಡ್ ಲೈಸೆನ್ಸ್ ನೀಡುವುದು, ತಯಾರಾಗುವಂಥ ಪದಾರ್ಥಗಳ ಸ್ಥಳಕ್ಕೆ ತಿಂಗಳಿಗೊಮ್ಮೆ ಹೋಗಿ ಭೇಟಿ ಕೊಟ್ಟು ಸ್ಥಳಗಳ ಸ್ವಚ್ಛತೆಯ ಬಗ್ಗೆ ಪರಿಶೀಲನೆ ಮಾಡಬೇಕು. ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಈ ಎಲ್ಲ ಮಸಾಜ್ ಸೆಂಟರ್ಗಳಿಗೆ ಪರ್ಮಿಷನ್ ನೀಡುವುದು. ಈ ಎಲ್ಲ ಕೆಲಸಗಳು ಆರೋಗ್ಯ ಅಧಿಕಾರಿಗಳಿಗೆ ಸಂಬಂಧಪಡುತ್ತದೆ. ಎಲ್ಲೇ ವ್ಯವಸ್ಥೆ ಸರಿ ಇಲ್ಲವೋ ಅಲ್ಲಿ ಮಾಧ್ಯಮದವರು ಈ ಇಲಾಖೆಯವರಿಗೆ ಮಾಹಿತಿ ನೀಡಿದರೆ ಅಲ್ಲೇ ಹೋಗಿ ಒಂದು ನೋಟಿಸನ್ನು ನೀಡಿ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಯಥಾಸ್ಥಿತಿ ನಡೆಯಲು ಬಿಡುತ್ತಾರೆ. ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಇಂಥ ಕೆಟ್ಟ ವ್ಯವಸ್ಥೆ ಇಲ್ಲಿ ಕಾಣಿಸಿಕೊಳ್ಳುತ್ತಿದೆ.
ಇದಕ್ಕೆ ನಾವು ನಿಮಗೆ ಈ ಸುದ್ದಿ ಮುಖಾಂತರ ಎಚ್ಚರಿಸುತ್ತಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಈ 2 ಇಲಾಖೆದವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ, ಆಹಾರ ತಯಾರಾಗುವ ಘಟಕಗಳಲ್ಲಿ ಎಲ್ಲಿ ಈ ರೂಲ್ಸ್ ಪಾಲನೆ ಆಗುವುದಿಲ್ಲೋ ಅಂಥವರ ವಿರುದ್ಧ ನೋಟಿಸ್ ಕೊಡುವ ಜಾಗದಲ್ಲಿ ಅವರ ವಿರುದ್ಧ ಕೇಸುಗಳನ್ನು ದಾಖಲಿಸಿ ಅಂಥವರ ಅಂಗಡಿ ಮತ್ತು ಫ್ಯಾಕ್ಟರಿಗಳನ್ನು ಬಂದ್ ಮಾಡಿಸಬೇಕು. ಆಗ ಎಲ್ಲ ಅಂಗಡಿಯವರು ಮತ್ತು ಫ್ಯಾಕ್ಟರಿ ಮಾಲಕರು ಈ ರೂಲ್ಸ್ ಅನ್ನು ಪಾಲನೆ ಮಾಡುತ್ತಾರೆ. ಈ ರೂಲ್ಸ್ ಪಾಲನೆ ಮಾಡಿದರೆ ಮುಂದೆ ಜನರ ಜೀವ ಮತ್ತು ಆರೋಗ್ಯ ರಕ್ಷಣೆ ಮಾಡಲು ಸಹಾಯವಾಗುತ್ತದೆ. ಈಗಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ರೀತಿಯಿಂದ ಕೆಲಸ ಮಾಡಬೇಕು. ಇವತ್ತು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳು ತಿಂಗಳಕ್ಕೊಮ್ಮೆ ಏನು ಸಂಬಳವನ್ನು ಪಡೆಯುತ್ತಾರೆ ಅದು ಈ ಜನರ ಕಟ್ಟಿರುವ ಟ್ಯಾಕ್ಸ್ ಹಣದಿಂದ ಬರುವುದು. ಆದರೆ ತಾವು ಈ ಜನರಿಗೆ ಯಾವ ಥರ ರಕ್ಷಣೆ ನೀಡುತ್ತಿರುವುದನ್ನು ಅದನ್ನು ನೀವೇ ಯೋಚಿಸಿ. ಮತ್ತು ನಾನು ಎಲ್ಲ ಕರ್ನಾಟಕದ ಜನರಿಗೆ ಒಂದು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಎಲ್ಲ ಗ್ರಾಹಕರು ಕೂಡ ಇಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಬೇಕು. ಇವತ್ತು ಸಾಕಷ್ಟು ಎಣ್ಣೆ ಪಾಕೆಟ್ಗಳು 1 ಲೀಟರ್ ಪಾಕೆಟ್ ಮುಖಾಂತರ ಮಾರುಕಟ್ಟೆಯಲ್ಲಿ ಬರುತ್ತಿದೆ. ಅವು ಎಲ್ಲ ಪಾಕೆಟ್ಗಳ ಲ್ಯಾಬ್ ರಿಪೋರ್ಟ್ ಅನ್ನು ಮಾಡಿಸಿದರೆ ಅದರಲ್ಲಿ ಕೆಮಿಕಲ್ಸ್ ಅಂಶಗಳನ್ನು ಬರುತ್ತಿದೆ. ಈ 1 ಲೀಟರ್ ಪ್ಯಾಕೆಟ್ನ ಬೆಲೆಗೆ ಒರಿಜಿನಲ್ ಎಣ್ಣೆ ಕೊಡಲು ಸಾಧ್ಯವಿಲ್ಲ. ಎಲ್ಲ ಗ್ರಾಹಕರು ಎಚ್ಚರ ವಹಿಸಬೇಕು ಎಂದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಮತ್ತೆ ಇಂಥ ವಿಶೇಷ ಸುದ್ದಿಯೊಂದಿಗೆ ನಾನು ಆಗಮಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.